ಮತ್ತೊಂದಿದ್ದಾರೆ ನನ್ನ ಹೆಸರು ತಿಪ್ಪೇಸ್ವಾಮಿ ಮತ್ತು ಅಪರಾಜ್ನಲ್ಲಿದ್ದಾರೆ. ಎಲ್ಲ ಲಾಯರ್ಗಳು, ಇಂಜಿನಿಯರ್ಗಳು ಎಲ್ಲರೂ ಕೂಡ ಇದ್ದಾರೆ. ಆದರೂ ಇಲ್ಲಿ ನಿಂತಿದ್ದೀನಿ. ತುಂಬ ನನಗೆ ಜೀವನ ನೆಲಕ್ಕೆ ಕಷ್ಟಂತ ಆಗ್ತಾ ಇದೆ. ವಿಧಿ ಇಲ್ಲ. ನನ್ನ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ. ಚೆನ್ನಾಗಿದೆ. ಸ್ವೀಟು ಇದೆಯಾ? ಸ್ವೀಟ್ ತಿನ್ಸಿ. ಮೂರನೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮವ್ರು ಏನೇ ಸಮಸ್ಯೆಗಳಿದ್ರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ನಾವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡಿದ್ರೆ ರೈತರಿಗೂ ನಾನು ತಿಳಿಸುವುದೇನೆಂದರೆ, ಈ ಕುಟುಂಬ ಅನ್ನೋದು ಇದೊಂದು ಅವಿಭಾಜ್ಯವಾದಂಥ ಅಂಗ. ಈ ಕುಟುಂಬದಲ್ಲಿ ಪದೇ ತಾಯಂದಿರುಗಳು ಮಕ್ಕಳ ವಿಚಾರದಲ್ಲಿ ಅಲ್ಲೇ ಸ್ಟಾಪ್ ಮಾಡಿ ಬಿಡಿ. ಅದರಿಂದ ಎಲ್ಲರೂ ಸಹಿತ ಈ ಥರ ಆಗಬಾರ್ದು, ಹೊಂದಾಣಿಕೆ ಆಗಲಿಕ್ಕೆ ಅವಕಾಶ ಕೊಡಬೇಕು. ಕೌನ್ಸಿಲೇಟರ್ಸು, ಲಾಯರ್ಸು ಹಾಕಿರುವಂಥ ಎಫರ್ಟ್ಸು ಮಚ್ ಅಪ್ರಿಷಿಯೇಟೆಡ್ ಈ ಒಂದು ಪ್ರೆಸ್ನಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಯಾರ್ಯಾರು ಮಾಡಿದ್ದಾರೆ ಅವ್ರಿಗೆ. ಫೋನ್ ಮಾಡ್ತಾ ಮಾಡ್ತಾ ಇತ್ತೀಚಿನಲ್ಲಿ ಏನಾಗ್ತಿದೆ, ಇದೇ ಸಮಸ್ಯೆ ಆಗ್ತಿದೆ. ಅದರಿಂದ ಒಂದು ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಆಗಬೇಕಂದ್ರೆ ಗಂಡ ಹೆಂಡತಿ ಮಿನಿಮಮ್ 1 ಇಯರ್ ಆದರೂ ಅವರಿಗೆ ಅವಕಾಶ ಬೇಕು. ಗಂಡ ಹೆಂಡತಿ ನ್ಯಾಯಾಲಯಕ್ಕೂ ಹಾಗೂ ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಭಿಕರಿಗೂ ನಾನು ತಿಳಿಸುವುದೇನೆಂದರೆ, ಈ ಕುಟುಂಬ ಅನ್ನೋದು ಒಂದು ಅವಿಭಾಜ್ಯವಾದಂಥ ಅಂಗ. ಈ ಕುಟುಂಬದಲ್ಲಿ ಸತಿಪತಿಯ ರೀತಿ ಇಬ್ಬರೂ ಕೂಡ ಒಂದು ರಥದ ಚಕ್ರಗಳಿದ್ದ ಹಾಗೆ ಅವು ಸಮತೋಲನವಾಗಿ ನಡ್ಕೊಂಡು ಹೋದರೆ ಅದು ಸುಖಿ ಸಂಸಾರ ಆಗುತ್ತೆ. ಆದರೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ನಾವು 3ನೇ ವ್ಯಕ್ತಿಗಳಿಗೆ ಕಿವಿ ಕೊಟ್ಬಿಟ್ಟು ಆ 3ನೇ ವ್ಯಕ್ತಿಗಳ ಇದಕ್ಕೆ ನಾವು ಬಲಿ ಆದ್ವಿ ಅಂತಂದರೆ, ನಾವು ಇಷ್ಟು ವರ್ಷ ಕಾಪಾಡ್ಕೊಂಬಂದಂಥ ದಾಂಪತ್ಯ ಜೀವನ ಅದು ಸಂಪೂರ್ಣವಾಗಿ ನೆಲ ಕಟ್ಟುವಂಥ ಪರಿಸ್ಥಿತಿಗಳು ಬರ್ತದೆ. ದಯಮಾಡಿ ನಾನು ನೆಲೆದಿರುವಂಥ ಎಲ್ಲ ಜನರಲ್ಲಿ ಬೇಡ್ಕೊಳ್ಳೋದು ಬಂದಿದೆ, 3ನೇ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಡ್ತಾರೆ. ನಮ್ಮವ್ರು ಏನೇ ಸಮಸ್ಯೆಗಳಿದ್ರು 4 ಗೋಡೆಗಳ ಮಧ್ಯೆ ಕೂತ್ಕೊಂಡು ನಾವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡ್ರೆ ಅದು ಎಲ್ಲಕ್ಕಿಂತಲೂ ದೊಡ್ಡ. ನಾವು ದೇಶಕ್ಕೆ ಸಮಯವನ್ನು ಉಳಿಸ್ಕೊಡ್ಬೋದು, ಎಲ್ಲದರಲ್ಲೂ ನಾವು ಮಾದರಿ ಆಗ್ಬೋದು. ಆದರೂ ಕೂಡ ನಾನು ಇಲ್ಲಿ ಬಂದಿದ್ದೀನಿ. ತುಂಬ ವಿಷಾದ ಆಗ್ತಾ ಇದೆ. ವಿಧಿ ಇಲ್ಲ. ಇಷ್ಟು ಅವಕಾಶ ಮಾಡಿಕೊಟ್ಟದಕ್ಕೆ ನ್ಯಾಯಾಲಯಕ್ಕೆ ನಾನು ತುಂಬ ಧನ್ಯವಾದಗಳನ್ನು